ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ನಾನು ಮಾರ್ನಿಂಗ್ ತಿಂಡಿ ಹಾಗೆ ನನ್ನ ಗೆಸ್ಟ್ ರೂಮ್ನೆಲ್ಲ ಹೇಗೆ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮನೆಗೆ ಇವತ್ತು ಗೆಸ್ಟ್ ಬರೋರಿದ್ದಾರೆ. ಸೊ ಹೇಗೆ ಸಡನ್ನಾಗಿ ಗೆಸ್ಟ್ ಅರೈವಲ್ ಇದ್ದಾಗ ನಾವು ಹೇಗೆ ರೂಮ್ನ ಪ್ರಿಪೇರ್ ಮಾಡಿ ಇಡಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಹಾಗೆ ಯಾರ ಕಡೆಯವರೇ ಬರಲಿ ಗೆಸ್ಟೇ ಅಲ್ವಾ, ನಾವು ಎಲ್ಲರನ್ನೂ ಸಮನಾಗಿ ಕಾಣ್ತೀವಿ. ಹಾಗೆ ಎಲ್ಲರೂ ಹಾಗೆ ನಮ್ಮನ್ನು ಸಮನಾಗಿ ಕಾಣಬೇಕಲ್ವಾ. ಮನೆ ಸೊಸೆಯರಾದರೆ ಏನು, ಅಳಿಯಂದ್ರಾದರೆ ಏನು, ಮಕ್ಕಳಾದರೆ ಏನು, ಮನೆ ಮಗಳಾದರೆ ಏನು ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಸಮನಾಗಿ ಕಾಣಬೇಕು ಅನ್ನೋದು ನನ್ನ ಭಾವನೆ. ಹಾಗೆ ನೀವೆಲ್ಲ ಅಕ್ಕಿ ರೊಟ್ಟಿ ಎಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನ ನನಗೆ ತಿಳಿಸಿ. ಯಾಕಂದರೆ ನಾನು ಅಕ್ಕಿ ರೊಟ್ಟಿ ನೋಡಿ ಫಸ್ಟು ಸ್ವಲ್ಪ ರೈಸು ಮಾರ್ನಿಂಗ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಹಿಂದಿನ ದಿನ ನೈಟ್ ಏನಾದ್ರು ಉಳಿದಿದ್ರೆ ಆ ರೈಸ್ನ ಸ್ವಲ್ಪ ನೀರು ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಆ ಗ್ರೈಂಡೆಡ್ ರೈಸ್ ಏನಿರುತ್ತಲ್ಲ ಅದನ್ನು ರೈಸ್ ಫ್ಲೋರ್ಗೆ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ರೊಟ್ಟಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ನೋಡಿ ಈ ಥರ ತಟ್ತೀನಿ. ಸೇಮ್ ಈಗ ಚಪಾತಿ ಎಲ್ಲ ಹೇಗೆ ಅರಿತೀರ ಹಾಗೇ ತಟ್ಕೊತೀನಿ ನಾನು. ಯಾವುದೇ ರೀತಿ ಹೆಂಚಿಗೆ ಬಳಿಯೋದು ಅದೆಲ್ಲ ನಾನು ಮಾಡಲ್ಲ, ಯಾಕಂದರೆ ನಮ್ಗೆ ಯಾರಿಗೂ ಇಷ್ಟನೂ ಆಗಲ್ಲ. ಹಾಸನವರು ಅಂದರೆ ನಿಮಗೆ ಫಸ್ಟೇ ಗೊತ್ತಿರುತ್ತೆ ಅಲ್ವಾ, ಪಕ್ಕ ರೊಟ್ಟಿ, ಚಟ್ನಿ, ಗುಡ್ಗಾರ, ಪಲ್ಯ, ತರಕಾರಿ ಪಲ್ಯಗಳು, ಗಿಣ್ಣು ಎಲ್ಲ ಒಳ್ಳೆ ಕಾಂಬಿನೇಷನ್ನು. ಅದರಲ್ಲೂ ಹಾಸನವರಂತೂ ಸಖತ್ತಾಗಿ ತಿಂತಾರೆ. ಸೊ ಹಾಗಾಗಿ ನಾವು ಈ ಥರ ಮಾಡ್ಕೊತೀನಿ. ಈ ರೀತಿಯಾಗಿ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ. ಇಲ್ಲ ಇನ್ ಡೀಪ್ ನನಗೆ ರೆಸಿಪಿ ಬೇಕು ಅಂತ ಹಂಗಿದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ರೆಸಿಪಿನ ಇನ್ನೊಂದಿನ ಶೂಟ್ ಮಾಡ್ತೀನಿ. ಸೊ ಗೆಸ್ಟ್ ಬರೋ ಅರ್ಜೆಂಟಲ್ಲಿ ನಾನು ಇಷ್ಟು ಮಾತ್ರ ಮಾಡಲಿಕ್ಕಾಗಿದ್ದು. ಅದು ಅಲ್ಲದೆ ರೊಟ್ಟಿ ಅಂದರೆ ನಿಮಗೆ ಗೊತ್ತೇ ಇದೆಯಲ್ಲ, ತುಂಬ ರಿಸ್ಕಿ ವರ್ಕ್ ಅದು. ಸೊ ಹಾಗಾಗಿ ಇಷ್ಟು ಮಾಡಿದ್ದೀನಿ. ಹಾಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ತಿಳಿಸ್ತೀನಿ ಯಾರು ಗೆಸ್ಟ್ ಬರ್ತಿರೋದು ಅನ್ನೋದನ್ನ ಎಲ್ಲ ಪ್ರತಿಯೊಂದೂ ಅಪ್ಡೇಟ್ ಮಾಡ್ತೀನಿ. ಹಾಗೆ ಈ ರೊಟ್ಟಿ ಕತೆ ಎಲ್ಲ ಮುಗ್ದಾದ್ಮೇಲೆ ನಾನು ನೆಕ್ಸ್ಟ್ ಕ್ಲೀನಿಂಗಿಗೂ ಸಹ ಇಳಿಬೇಕು. ಸೊ ಒನ್ ಬೈ ಒನ್ ಇವತ್ತು ಸ್ವಲ್ಪ ಲೇಟಾಗಿದ್ದರಿಂದ ಕೆಲಸಗಳೆಲ್ಲ ತುಂಬ ಡಿಲೇ. ಅದರಲ್ಲೂ ಗೆಸ್ಟ್ಗಳು ಬೇರೆ ಬರ್ತೀನಿ ಅಂತ ಹೇಳಿದ್ರು ಇಮಿಡಿಯೇಟು. ಸೊ ಅರ್ಜೆಂಟಲ್ಲೆಲ್ಲ ಮುಗಿಸ್ಕೊಂಡು ನಾನು ಕ್ಲೀನಿಂಗ್ ವರ್ಕಿಗೆ ಹೋಗಬೇಕು. ಗೆಸ್ಟ್ ರೂಮನ್ನು ಹೇಗೆ ರೆಡಿ ಮಾಡಿರಬೇಕು ಅಂತ ಅಂದರೆ, ಅವರು ನಮ್ಮನ್ನು ಬಾಯಿ ಬಿಟ್ಟು ಕೇಳೋದಿಲ್ಲ. ಸೊ ಅವ್ರು ಬಾಯಿ ಬಿಟ್ಟು ಕೇಳುವಂತಹದನ್ನ ಯಾವುದನ್ನೂ ನಾವು ಬಿಡಬಾರ್ದು. ಸೊ ಎಲ್ಲ ನಾವು ಕೊಟ್ಟಿರಬೇಕು, ಎಲ್ಲ ಫೆಸಿಲಿಟೀಸ್ನೂ ನಾವು ಕೊಟ್ಟಿರಬೇಕು ಅನ್ನೋದು ನನ್ನ ಭಾವನೆ. ನಾನು ಯಾರೇ ನನ್ನ ಮನೆಯವರೇ ಆಗಲಿ, ನನ್ನ ಗಂಡನ ಮನೆಯವರೇ ಆಗಲಿ, ಯಾರೇ ಬಂದರೂ ನಾನು ಸಮನಾಗಿ ಕಾಣ್ತೀನಿ. ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ. ನಮ್ಮ ಮನೇಲಂತೂ ತುಂಬ ಜನ ಅಂತಾರೆ, ಅವ್ರು ಬಂದ್ರಂಗೆ ಇವ್ರು ಬಂದ್ರೆ ಹಿಂಗೆ ಅಂತ. ಅದು ಅಲ್ಲದೆ ಅಕ್ಕಪಕ್ಕನೂ ಕೂಡ ಆ ಮಾತುಗಳು ಬಂದಿವೆ. ಮದುವೆಯಾಗಿ 8 ಇಯರ್ಸಲ್ಲಿ ನನಗೆ ಇದು ತುಂಬ ಸರಿ ಅನುಭವಗಳಾಗಿದೆ. ನಿಮಗೂ ಕೂಡ ಹೀಗೇನಾ? ಹೆಣ್ಮಕ್ಳು ಅಂದರೆ ಇದು ಇದ್ದಿದ್ದೆ ಅಲ್ವಾ, ಕಾಮನ್. ಸೊ ರೊಟ್ಟಿ ನೋಡಿ ಎಷ್ಟು ಉಬ್ಬಿ ಬರ್ತಾಯಿದೆ. ತುಂಬ ಚೆನ್ನಾಗಿ ಬಂತು ಈ ಸಲ ಮಾತ್ರ ರೊಟ್ಟಿ. ಆ್ಯಕ್ಚುಲಿ ನೆನ್ನೆದೇ ಗ್ರೇವಿ ಇತ್ತು ಅದ್ರ ಜೊತೆಗೆ, ಅದೇ ಆಗ್ತಿದೆ. ನೆಕ್ಸ್ಟ್ ನನಗಿನ್ನು ಅದ್ರ ಜೊತೆಗೆ ಮಾಡುವಂತಹದ್ದು ಏನೂ ತಲೆನೋವು ಇರಲಿಲ್ಲ. ಸೊ ಜನ ಅನ್ನೋರು ಅಂತಾರೆ, ಮತ್ತು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ರೀ. ನಮ್ಮ ಮುಂದಿನ ಗುರಿ ನಾವು ಸಾಧಿಸ್ತಾ ಇರಬೇಕು. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ಕೂತ್ಕೊಂಡ್ರೆ ನಮ್ಮ ಜೀವನ ಮುಂದೆ ಹೋಗಲ್ಲ. ಸೊ ಹಾಗಾಗಿ ಅವ್ರು ಯಾರ್ಯಾರು ಅಂತಾರೆ ಅವರೆಲ್ಲ ನಮ್ಮ ಜೀವನಕ್ಕೆ ಮುಂದೆ ಬರಲ್ಲ. ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಅಂತ ಇರ್ತಾರೆ, ಆಮೇಲೆ ಕೇರ್ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನೆಕ್ಸ್ಟ್ ಗೆಸ್ಟ್ ರೂಮ್ನ ಕ್ಲೀನ್ ಮಾಡೋದಿದೆಯಲ್ಲ, ಸೊ ಇದೆ. ಯಾಕಂದರೆ ಎಷ್ಟೇ 100% ನಾವು ಎಫರ್ಟ್ ಹಾಕಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಅವ್ರು ಹೋಗಿ ಅಂದೇ ಅಂತಾರೆ. ಸೊ ನಮ್ಮ ತಾಯಿ ಮನೆ ಕಡೆಯವರು ಅನ್ನಲಿಲ್ಲ ಅಂದರು, ಗಂಡನ ಮನೆ ಕಡೆಯವರು ಅಂದೇ ಅಂತಾರೆ. ಯಾಕಂದರೆ ಅವರು ರೆಡಿ ಇರಲ್ಲ ನಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಯಾವ ವಿಷಯದಲ್ಲೂ. ಸೊ ಬೇರೆಯವ್ರ ಮನೆಯಿಂದ ಬಂದಿರೋದು ಅಂತ ಅಂತಾರೆ. ಸೊ ಅಂಥವ್ರಿಗೆ ನಾವು ಏನು ಮಾಡೋಕ್ಕಾಗಲ್ಲ, ನಿಂತ್ಕೊಂಡು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಏನಿದೆ ಅದನ್ನು ನಾವು ತೊಗೊಂಡೋಗ್ಬೇಕು, ಏನಿದೆ ಅದನ್ನು ಅವರು ತೊಗೊಂಡೋಗ್ಬೇಕು. ಯಾಕಂದರೆ ಅವ್ರ ಮದುವೆಯಾಗಿ ಬಂದಮೇಲೆ ಓಡ್ಸೋಕ್ಕಾಗಲ್ಲ ನಮ್ಮನ್ನು. ಹಾಗಾಗಿ ನಾನು ನಂದು ಅಂತ ಹೇಳ್ತಿಲ್ಲ, ಎಲ್ಲರ ಮನೆ ಹೀಗೆ, ಎಲ್ಲರ ಮನೆಯೂ ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ಜನ ಒಳ್ಳೆಯವರು ಇದ್ದಾರೆ, ಆಕ್ಸೆಪ್ಟ್ ಮಾಡ್ಕೊಳ್ಳೋರು ಇದ್ದಾರೆ, ಇದೇ ದೊಡ್ಡದು ಇವರೇ ಅಂತ ಅಂದ್ಕೊಂಡಿರೋರು ಇದ್ದಾರೆ. ಸೊ ಕೀಳಾಗಿ ನೋಡೋರು ಇದ್ದಾರೆ. ಸೊ ಇವ್ರ ಮಧ್ಯೆ ನಾವೆಲ್ಲ ಜೀವನ ಮಾಡ್ತಾಯಿದ್ದೀವಿ, ಜೀವನ ಮಾಡಬೇಕು. ನಮಗೋಸ್ಕರ ನಾವು ಸ್ಪೇಸ್ನ ತಗೋಬೇಕು ಎಲ್ಲೋದ್ರು ಅನ್ನೋದು ನನ್ನ ಭಾವನೆ. ಇವತ್ತಿನ ಬ್ಲಾಗಲ್ಲಿ ನಾನು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಗೆಸ್ಟ್ ರೂಮ್ ಕ್ಲೀನಿಂಗ್ ಬ್ಲಾಗ್.
ಅದ್ರ ಜೊತೆಗೆ ಇನ್ನೂ ಒಂದು ಏನು ಹೇಳಬೇಕು ಅಂದರೆ, ನಾವು ಎಷ್ಟೇ 100% ಆಗಿ ಎಫರ್ಟ್ ಹಾಕಿ ನಾವು ಮಾಡಿದ್ರೂ ಅದ್ರಲ್ಲಿ 1% ಆದರೂ ಅವ್ರು ಕಂಡುಹಿಡಿತಾರೆ. ಅದು ನಮಗೆ ಕಹಿ ಸತ್ಯ ಗೊತ್ತಿದ್ದು ನಾವು ಅವ್ರ ಮುಂದೆ ವಾದಿಸ್ತಾ ನಿಂತ್ಕೊಳ್ಳೋಕೆ ಹೋಗ್ಬಾರ್ದಲ್ವ. ಸೊ ಮುಂದಿನ ಕೆಲಸನ ನೋಡಿಕೊಂಡು ನಾವು ಹೋಗಬೇಕು. ಸೊ ಗೆಸ್ಟ್ ರೂಮ್ ಕ್ಲೀನ್ ಆಗ್ತಿದೆ. ಸೊ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.